ಪ್ರತಿದಿನ ಬೆಳಗ್ಗೆ ಮಧು ಬಸ್ಸು ನಿಲ್ಲಿಸುತ್ತಿದ್ದಾಗ ಶ್ರವಣಿಯ ಮೊಗ್ಗಿನ ನಗೆಯನ್ನು ನೋಡಿ ಅವನ ಹೃದಯ ಒಂದಿಷ್ಟು ಒಲುಮೆಯಿಂದಲೂ ಭಯದಿಂದಲೂ ತಲ್ಲಣಗೊಳ್ಳುತ್ತಿತ್ತು. ಅವಳ ಮಧುರ ಮಾತು ಮಧುವಿಗೆ ದಿನದ ಶ್ರಮವನ್ನು ಮರೆಸುತ್ತಿತ್ತು. ಶ್ರವಣಿಗೆ ಈ ವಯಸ್ಸಿನಲ್ಲಿ ಏನೂ ಅರ್ಥವಾಗದಿದ್ದರೂ ಅವನ ಪ್ರೀತಿಯ ಕಾಳಜಿ ಆಕೆಗೆ ಇಷ್ಟವಾಗುತ್ತಿತ್ತು. ಸಂಬಂಧದ ಆಳ ಕಾಲ ಗತಿಸುವಂತೆ ಶ್ರವಣಿ ಮಧುವಿನೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದಳು. ಬಸ್ ತಡವಾಗಿ ಬಂದ್ರೆ ಕಸರತ್ತಿಲ್ಲದೆ ಕಾಯುತ್ತಿದ್ದಳು. ದಿನದಿಂದ ದಿನಕ್ಕೆ ಇಬ್ಬರ ಹೃದಯಗಳು ಹತ್ತಿರವಾಗುತ್ತಾ ಹೋದವು. ಆದರೆ ಈ ಸಂಬಂಧದ ಭವಿಷ್ಯವನ್ನು ಯಾರೂ ಯೋಚಿಸಲಿಲ್ಲ. ಅಚಾನಕ್ ತಿರುವು. ಒಂದು ದಿನ ಶ್ರವಣಿಗೆ ವಾಕಿಂಗ್ ಹೋಗೋಣ ಎಂದು ಮಧು ಹೇಳಿದ. ಮಳೆಯ ನಡುವೆ ಇಬ್ಬರೂ ಒಬ್ಬರ ಹತ್ತಿರ ಹೆಚ್ಚು ಸಮೀಪವಾಗಿದ್ರು. ಆ ಕ್ಷಣದ ಭಾವನೆಗಳು ಆಳವಾಗಿ ಬೆರೆತವು. ಆದರೆ ಈ ಅನಿರೀಕ್ಷಿತ ಸನ್ನಿವೇಶವು ಆಕೆಯ ಜೀವನದಲ್ಲಿ ಬಿರುಕು ತರಲಾರಂಭಿಸಿತು. ಸಂಘರ್ಷ. ಕಳೆದ ಕೆಲವು ದಿನಗಳಿಂದ ತಲೆತಿರುಗುವಿಕೆ, ಕುಸಿತ, ಭಯ. ಶ್ರವಣಿ ಪರೀಕ್ಷೆ ಮಾಡಿಸಿದಾಗ ಅವಳು ಗರ್ಭಿಣಿಯಾಗಿರುವ ಸುದ್ದಿ ತಿಳಿಯಿತು. ಆ ಕ್ಷಣ ಆಕೆ ಭಯದಿಂದ ನಡುಗಿದಳು. ತನ್ನ ಅಪ್ಪ ಅಮ್ಮ, ಸಮಾಜ್, ಮಧು ಈ ಎಲ್ಲವನ್ನೂ ಎದುರಿಸಲು ಸಾಧ್ಯವೇ? ಮಧುವಿನ ನಿರ್ಧಾರ. ಶ್ರವಣಿ ಈ ವಿಷಯವನ್ನು ಮಧುವಿಗೆ ತಿಳಿಸಿದಾಗ ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪ, ಆತಂಕ ಮಿಳಿದ ಭಾವ. ಮಧು ಈ ಸಂಬಂಧಕ್ಕೆ ಮೊದಲೇ ಸೀಮಿತ ನಿಲುಕಿಸಬೇಕಾಗಿತ್ತು ಎಂಬ ನೈತಿಕ ಹೊಣೆಗಾರಿಕೆಯ ಭಾವನೆಯಿಂದ ಅಸಮಾಧಾನಗೊಂಡ. ಆದರೆ ಅವನಿಗೆ ಶ್ರವಣಿ ಪ್ರೀತಿಯಂತೆ. ಅವಳನ್ನು ಕೈಬಿಡಲು ಮನಸ್ಸಾಗಲಿಲ್ಲ. ಆದರೆ ಸಮಾಜ್, ಶ್ರವಣಿಯ ಮನೆಯವರು ಆಕೆಯನ್ನು ತಿರಸ್ಕರಿಸಿದರೆ, ಮಧುವಿನ ಬದುಕು ಹಾಳಾದರೆ ಈ ಸಂಬಂಧವನ್ನು ಹೇಗೆ ಒಪ್ಪಿಸುವುದು? ಆಗತಕ್ಕ ತೀರ್ಮಾನ. ಮಧು ಶ್ರವಣಿಯನ್ನು ಕೈಹಿಡಿದು ಅವಳ ಹೆತ್ತವರ ಮುಂದೆ ನಿಲ್ಲುತ್ತಾನೆ. ನಾನು ಆಕೆಯನ್ನು ಪ್ರೀತಿಸುತ್ತೇನೆ. ಈ ಜಗತ್ತಿನಲ್ಲೆಲ್ಲ ತಪ್ಪುಗಳು ಕಣ್ಣಿಗೆ ಬೀಳುತ್ತವೆ. ಆದರೆ ಪ್ರೀತಿಯ ಗರ್ಭದಲ್ಲಿ ಹುಟ್ಟುವ ಜೀವಕ್ಕೆ ನ್ಯಾಯ ದೊರಕಲಿ. ಶ್ರವಣಿಯ ತಾಯಿ ಅಳುತ್ತಾಳುತ್ತಾಳೆ. ತಂದೆ ಕೋಪದಿಂದ ಸಿಡಿದೆದ್ದರೂ ತಾಯಿ ಪತಿಯ ಮನಗೆಲ್ಲುತ್ತಾರೆ. ಸಮಾಜದ ಮಾತುಗಳನ್ನು ಮರೆತು ಇಬ್ಬರ ಮದುವೆ ಸಿದ್ಧವಾಗುತ್ತದೆ. ಸಂಪೂರ್ಣ ಪ್ರೀತಿ. ಬಣ್ಣವಿಲ್ಲದ ಬಸ್ ಡ್ರೈವರ್ ಮತ್ತು ಕಾಲೇಜು ಹುಡುಗಿಯ ಈ ಭಾವನಾತ್ಮಕ ಕತೆ ಜೀವನದ ಹೊಸ ಅರ್ಥವನ್ನು ತಂದಿತು. ಮಧು ಮತ್ತು ಶ್ರವಣಿ ಪ್ರೇಮದ ನಂಬಿಕೆಯ ಪ್ರತೀಕ.